ನನ್ನ ಮಕ್ಕಳದ ಮುಂದಿನ ಭವಿಷ್ಯಕ್ಕಾಗಿ, ಎರಡನೇದು ಬಂದ್ಬಿಟ್ಟು ನನ್ನ ಆರೋಗ್ಯಕ್ಕಾಗಿ. ಇಷ್ಟು ನನ್ನ ಎರಡು ಉದ್ದೇಶ ಇಟ್ಕೊಂಡು ಬಂದಿದ್ದು. ಆಮೇಲೆ ನನಗಿದು ತಲೆಯಲ್ಲಿ ಇಲ್ಲಿರಲಿಲ್ಲ. ನಾನಾ ರೀತಿ ನಷ್ಟಗಳು ಅನುಭವಿಸಿದ ಮೇಲೆ ಒಬ್ರು ಯಾರೋ ಬಂದು, ಅವನು ಇವತ್ತಿಗೂ ನನ್ನ ಗಾಡ್ ಫಾದರೇ ಅವನು. ಹೋಗಿ ಮಾಗನಿ ಗಿಡ ಹಾಕ್ಕೊಂಬಿಡು, ಒಂದು 8 ವರ್ಷ ಆದಮೇಲೆ ಏನು ಮೇಂಟೆನೆನ್ಸ್ ಎಲ್ಲ ನೀರು ಕಟ್ಟೋದಷ್ಟೇ. ನನಗೆ ನೀರು ಕಟ್ಟೋಕೆ ಬರ್ತಿದ್ದಿಲ್ಲ. ಇಲ್ಲಿ ಚಂದ್ರಶೇಖರ್ ಅಂತ ಅವ್ರು ನೀರು ಕಟ್ಟೋದು ಕಲಿಸ್ಕೊಟ್ಟದ್ದು. ಇಲ್ಲಿ ಬಂದ ಫಸ್ಟ್ ಟೈಮ್ ಅವರು ಕಲಿಸ್ಕೊಟ್ಟಿದ್ದಾರೆ. ನಾನು ನೀರು ಕಟ್ಟೋಕೆ ಬರ್ತಿದ್ದಿಲ್ಲ. 8 ವರ್ಷ 9 ವರ್ಷ ಆದಮೇಲೆ ಎಕರೆಗೆ ಒಂದು 50 ಲಕ್ಷನಾರು ಬಂದೇ ಬರುತ್ತೆ. ನಿಮ್ಮ ಮಕ್ಕಳು ಫ್ಯೂಚರ್ ಹೆಂಗೆ ಅವ್ರು ಚೆಕ್ ಮಾಡ್ಬೋದು ಅಷ್ಟೇ ಥಾಟ್. ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಅದು ಏನಪ್ಪ ಅಂದ್ರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋಕ್ಕಿಂತ ಅದಕ್ಕೆ ಏನು ಕೊಡಬೇಕು, ಏನು ಸ್ಪ್ರೇ ಕೊಡಬೇಕು, ಏನು ಗೊಬ್ಬರ ಕೊಡೋಕ್ಕಂತೂ ಗೊತ್ತಿಲ್ಲಲ್ಲ. ಅದೇ ಮೇನ್. ಜೀರೋ ಮೇಂಟೆನೆನ್ಸ್ ಅನ್ನೋದಕ್ಕೋಸ್ಕರ ಬಂದಿದ್ದೀನಿ, ಸ್ಟಾರ್ಟ್ ಮಾಡಿದ್ದು. ನನ್ನದು ಜಮೀನಿಲ್ಲ. ಗೋಳಿ ಮಲ್ಲಿಕಾರ್ಜುನ ಅಂತ ಮಾಜಿ ಜಡ್ಪಿ ಸುಮಾರು ಅವ್ರು ನಮಗೆ ಭಾಳ 25 ವರ್ಷದಿಂದ ಭಾಳ ಆಪ್ತರು. ಭಾಳ ಅಂದ್ರೆ ಭಾಳ ಆಪ್ತರು. ಏನೇ ಇದ್ರೂ ಅವಾಗ ಫಸ್ಟಿಗೆಲ್ಲ ಭಾಳ ಚರ್ಚೆ ಮಾಡ್ತಿದ್ವಿ. ಅವರು ರಾಜಕೀಯ ವ್ಯಕ್ತಿ, ನಾವು ಬಿಸ್ನೆಸ್ ಮ್ಯಾನ್. ನನ್ನ ನಾನಾ ರೀತಿ ಬಿಸ್ನೆಸ್ಗಳು ಇದ್ದಿದ್ದರಿಂದ ಭಾಳ ಲಿಂಕ್ ಇತ್ತು ಅವರಿಗೂ ನನಗೆ. ಸುಮಾರು 97-98ರಿಂದ ಭಾಳ ಕ್ಲೋಸ್ ಅವರು. ಅವ್ರ ಮನೆಯಲ್ಲೇ ಬಾಡಿಗೆ ಇದ್ದ ಕಾರಣ ಅವ್ರಿಗೆ ಒಂದು ಫೋನ್ ಮಾಡಿ ಕೇಳಿದೆ, ಅಣ್ಣ ಹಿಂಗೆ ಮಾಡೋಕ್ಕಂತ ಐತಿ ಅಂತಂದು. ಅವ್ರು ಒಂದೇಟಿಗೆ ಸಡನ್ನಾಗಿ ಒಪ್ಪಿರಲಿಲ್ಲ. ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಅವರು ತಿಳ್ಕೊಂಡ್ರು. ತಿಳ್ಕೊಂಡ್ಮೇಲೆ ಮಾಡುವಂತೆ ಅಂತ ನಾನು ಕೇಳಿದ್ದು ಬರೀ 1 ಎಕರೆ. ಅವ್ರು ಬೇರೆ ಕಡೆಗೆ ಜಮೀನಿದೆ, ಅದನ್ನ 1 ಎಕರೆ ಕೇಳಿದೆ. ಅದಕ್ಕೆ ಅವರು ಬೇಡ ಇಲ್ಲಿ ದುಡ್ಡುಗಳೇ ನನ್ನದೇ ಹೊಲ ಜಮೀನು ಇದೆ, ಅಲ್ಲಿಗೆ ಹೋಗಂತ ಹೇಳಿದ್ರು. ಫಸ್ಟಿಗೆ 3 ಎಕರೆ ಇದನ್ನು ಕೊಟ್ಟೆ, ಆಮೇಲೆ ಕಡೆಗೆ ಅದನ್ನು ಕೊಟ್ಟು ಮಾಗಡಿ ಬೆಳ್ಸೋಕ್ಕಷ್ಟೇ ಬಂದೆ. ಅತ್ತಾಗೂ ಕೆಲಸ ಅರ್ಧಂಬರ್ದ, ಈ ಕಡೆಗೂ ಕೆಲಸ ಅರ್ಧಂಬರ್ದ. ಈ ಕಡೆ 2 ಕಡೆಗೆ ಯಾವ ಓಡಾಡೋಕ್ಕಾಗಲಾರ್ದಂಗೆ ಅಲ್ಲಿ ಬರ್ತದೆ ಎಲ್ಲದನ್ನು ಕ್ಲೋಸ್ ಮಾಡಿ ಪೂರ್ತಿ ಇಲ್ಲಿಗೆ ಬಂದೆ. 3 ತಿಂಗಳಾದ್ಮೇಲೆ ಈ ಹೊಲ್ದಾಗ ಹುಲ್ಲು ಹುಟ್ಟಿರೋದು ನಾನು ಭಾಳ ಭಯಭೀತ ಅನ್ನೋದೇನು, ಪೂರ್ತಿ ಹುಲ್ಲು ಬಂದರೆ ಬೆಳೆ ಬರಲ್ಲ ಅಂತ ಎಲ್ಲ ರೈತರು ಅನ್ನೋದೊಂದು. ಈತ ಹೊಲ್ದು ಓನರ್ ಏನು ಮಲ್ಲಿಕಾರ್ಜುನ ಅದರಲ್ಲ, ಅವ್ರು ಬಂದು ಬೈಯೋದೊಂದು. ನನಗೆ ಅದು ಪೂರ್ತಿ ಇರಿಟೇಕ್ ಆಗಿತ್ತು. ಇದಕ್ಕೆ ಏನಾರು ಒಂದು ಪರ್ಯಾಯ ಮಾರ್ಗ ಹುಡುಕ್ಬೇಕಂತಂದೇಳಿ ಕ್ಲೀನ್ ಮಾಡಿಸಿದೆ. ಒಂದು 2-3 ಸರಿ ಕ್ಲೀನ್ ಮಾಡಿಸಿದೆ. ಖರ್ಚು ಭಾಳ ಬಂತು. ಕಳೆ ತೆಗ್ಸೋದು, ಹುಲ್ಲು ಕೀಳ್ಸೋದಕ್ಕೆ. ತರಕಾರಿ ಹಾಕಿದೆ, ಇಂಥದ್ದು ಹಾಕಿಲ್ಲ ಅನ್ನಂಗಿಲ್ಲ. ಎಲ್ಲ ರೀತಿ ತರಕಾರಿನೂ ಹಾಕಿದೆ. ಮೂಲಂಗಿಲಿದ್ದು ಹಿಡಿದು ಚೆಂಡು ಹೂವು, ಕಲ್ಲಂಗಡಿ, ಟೊಮೊಟ, ಮೆಣಸಿನ್ಕಾಯಿ, ಎಲ್ಲ ರೀತಿ ತರಕಾರಿ ಎಲ್ಲರೂ ಒಂದು 3-3.5 ಲಕ್ಷ ಕೈ ಸುತ್ಕೊಂಡೆ. ಯಾಕಂದರೆ ಸರಿಯಾದ ಟೈಮು ನಮಗೆ ರೇಟ್ ಸಿಗಲಿಲ್ಲ. ಆಮೇಲೆ ಕಡೆ ಮತ್ತೆ ಕೆಳಗೆ ಬಿದ್ವಿ, ಮತ್ತೆ ಮೇಲೆ ದೇಳೋದೆ. ಅವಾಗ ಯೋಚನೆ ಮಾಡಿದ್ದಕ್ಕೆ ಒಂದು ಟೈಮ್ ಇಟ್ಟರೆ ದುಡ್ಡು ಬರ್ತಾ ಇರಬೇಕು ಅಂಥವು ಯಾವ ಹುಡುಕ್ಬೇಕಂತಂದರೆ ಹುಡುಕಿದಾಗ ಸಿಕ್ಕಿದ್ದು ಬಾಳೆ ಫಸ್ಟು, ಸೆಕೆಂಡು ಅಡಿಕೆ, 3ನೇದು ಪಪ್ಪಾಯ. ನಾನು ಹಾಕ್ಬಾರ್ದಾಗಿತ್ತು, ಹಾಕಿದ್ದೀನಿ, ಪರವಾಗಿಲ್ಲ, ನನಗೇನು ಲಾಸ್ ಮಾಡಿಲ್ಲ. ಅದು ನುಗ್ಗೆವತ್ತು ಇವನ್ನೆಲ್ಲವೂ. ಆಮೇಲೆ ಕಡೆಗೆ ಅಂಜೂರ ಒಂದು ಅದನ್ನು ಕಟ್ ಮಾಡಿ ಬಿಸಿ ಹಾಕಿದ್ರೆ ವರ್ಷಕ್ಕೊಂದ್ಸರಿ ಕಟ್ ಮಾಡಿ ನೆಕ್ಸ್ಟ್ 14 ಎಲೆಗೆ ಒಂದ್ಸರಿ ಪ್ರೋಡಿಂಗ್ ಮಾಡಿದ್ರೆ ಅದು ಒಳ್ಳೆ ಬೆಳೆ. ನಾನು ಅಂಜೂರ ಕೂಡ ಬೇರ್ಲೆ ಗಿಡ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ನಿಂಬು ಇದೆ ಲಾಸ್ಟಿಗೆ. ಎಲ್ಲ ರೀತಿ ಹಾಕ್ಯಂತ ಬಂದೆ. ತೋಟ ಬೆಳೀತಾ ಬಂತು. ಗೊಬ್ಬರದ ವಿಚಾರಕ್ಕೆ ಬರಬೇಕು. ಎಲ್ಲರನ್ನ ಹಾಳು ಮಾಡ್ತಾರೆ ರೈತರನ್ನ. ಎಲ್ಲರನ್ನ ಕೇಳಿದಾಗ ಹೇಳ್ತಾರೆ ಎಲ್ಲರೂ ಏನಂದರೆ ಗೊಬ್ಬರ ಅಂತ ಬಂದಾಗ ನನ್ನ ಹತ್ರ ದುಡ್ಡಿಲ್ಲ. ಫಸ್ಟಿಗೆ ಇದನ್ನು ಡ್ರಿಪ್ಪು ಮಾಡಿಸಿದ್ದಿಲ್ಲ, ದುಡ್ಡು ಇದ್ದಿಲ್ಲ. ನೀರು ಹಾಸ್ತಾ ಇದ್ದೆ, ಒಂದು ಸರಿ ಬಂದರೆ ಒಂದು ಸರಿ ಬರ್ತಾ ಇದ್ದಿಲ್ಲ. ಇದು ಕಾಡು ಕೃಷಿ ಆಗಿದ್ದರಿಂದ ಅಷ್ಟು ನನಗೆ ಎಫೆಕ್ಟ್ ಆಗಿಲ್ಲ. ಇದ್ರ ಪಾಡಿಗೆ ಇದು ಬೆಳೆಯಕತ್ತಿತ್ತು. ಇದನ್ನು ಮರ್ತ್ಬಿಟ್ಟೆ. ನಾನು ಫಸ್ಟ್ ಮಾಡಿದ ಕೆಲಸ ಏನಂದರೆ ನಾನು ಇದು ಬಂಡವಾಳ ಹಾಕಿನ ಅನ್ನೋದು ಮರ್ತೆ. ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ವಹಿಸಿದಾಗ ಸ್ವಲ್ಪ ಮನಸ್ಸಿಗೆ ನೋವಾಗತ್ತೆ. ದುಡ್ಡು ಹಾಕಿನೂ ಬರ್ತಾ ಇಲ್ಲ ನಾನು, ಅದಕ್ಕೆ ಇದನ್ನು ಹಾಕಿ ಮರ್ತ್ಬಿಟ್ಟೆ. ನೆಕ್ಸ್ಟ್ ಬರೀ 10,000 ಖರ್ಚು ಮಾಡಿ ಬಾಳೆ ಹಾಕಿದೆ. ಆಮೇಲೆ ಕಡೆ ಅಡಿಕೆ. ಹಿಂಗೆ ಒಂದೊಂದೇ ಹಾಕ್ಯಂತ ಬಂದಾಗ ಗೊಬ್ಬರದ ವಿಚಾರಕ್ಕೆ ಬಂದಾಗ ಗೊತ್ತಾಯಿದ್ದಷ್ಟೇ. ನಾನು ನಿಮ್ಮೆಲ್ಲರಂಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾನೆ, ಫಸ್ಟಿಂದನೂ ನೋಡ್ತಾ ಇದ್ದೀನಿ. ಸಹಜ ಕೃಷಿ ಅಂತಂದೇಳಿ ನಮ್ಮ ಹೊತ್ತು ನಾರಾಯಣ ರೆಡ್ಡಿ ಅವ್ರು ನೋಡ್ತಾ ಇದ್ದೆ. ಅವ್ರದ್ದು ಒಂದು ಅರ್ಧ ಭಾಳ ಒಂದು 30-40% ಭಾಳ ಇನ್ಸ್ಪಿರೇಷನ್ ಆಗಿದೆ. ಅದಾದ್ಮೇಲೆ ಕಾಡುಸಿದ್ದೇಶ್ವರ ಸ್ವಾಮಿ ಅವ್ರದ್ದು ಏನೇನೇ ಇತ್ತು ಅವ್ರದ್ದು ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಕೊಂತ ಬಂದೆ. ನನ್ನ ತೋಟಕ್ಕೆ ಎಲ್ಲದೂ ಚೆನ್ನಾಗಿ ಆಗ್ತಾ ಬಂತು. ಭೂಮಿ ಮುಚ್ಚೋಕ್ಕೆ ಈ ಹುಲ್ಲು ತೆಗಿಬೇಕು. ಎಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ಮಾತ್ರ ಹುಲ್ಲು ಬರೋದಂತ ಗ್ಯಾರಂಟಿ ಆಯಿತು. ಆ ಹುಲ್ಲು ಮುಚ್ಚಕ್ಕಾಗಿ ಒಂದ್ಸರಿ ಏನು ಮಾಡಿದೆ ಅಂದರೆ 1 ವರ್ಷದ ತನಕ ಒಂದು ಬೆಳೆ ತಗೊಂಡೆ. ಬಾಳೆ ಒಂದು ಬೆಳೆ ತೆಗೆದ್ಮೇಲೆ ಅದನ್ನು ಬುಡ ಸಮೇತ ತೆಗೆದು ಒಂದು ಸಾಲಿಗೆ ಹಾಕಿದೆ. ಒಂದು ಸಾಲ ನಾನು ಓಡಾಡಕ್ಕೆ ಬಿಟ್ಕೊಂಡು, ಏನಾಗಲಿ ಓಡಾಡಕ್ಕೆ ಬೇಕು ಒಂದು ಜಾಗ. ಅದನ್ನ ಯಾವಾಗ ಬರ್ತಾ ಪೂರ್ತಿ ಅದನ್ನ ಯಾವಾಗ ಹಾಕಿದ್ದು ಅದನ್ನ 50% ಕವರ್ ಆಯಿತು. ಹುಲ್ಲು ನಿಯಂತ್ರಣ ಆಯಿತು. ಹುಲ್ಲು ಹುಟ್ಟೋಕ್ಕೂ ಭಾಳ ಪುಣ್ಯ ಮಾಡಿರೋಕ್ಕಂತ ನಂದು ಅನಿಸಿಕೆ ಇದೆ. ಅದು ಯಾಕಂತ ನಾನು ಬ್ರಷ್ ಕಟ್ಟರ್ ಹೊಡೆದಂಗೆಲ್ಲ ಅದು ಗೊಬ್ಬರ ಹಾಕಿ ಕನ್ವರ್ಟ್ ಆಗ್ತಾ ಬಂತು. ಯಾವಾಗ ಬಾಳೆದು ನಂದು ಮಾಗನಿಗೆ ಸೌರದ್ದೆಲ್ಲ ಹಾಕಿ ಅಂತಂದ್ರೆ ಅದು ಒಟ್ಟು ಡಬಲ್ ಆಯಿತು.
ಏನು ಬೇಕು ಏನಿಲ್ಲ ಅಂತ ಕೇಳೋದಕ್ಕಿಂತ ಅದ್ರ ಪಾಡಿಗೆ ಅದೇ ಎಲ್ಲ ಸೃಷ್ಟಿಯಾಗಿ ಚೆನ್ನಾಗಿ ಆಗ್ತಾ ಬರುತ್ತೆ. ಯೂಟ್ಯೂಬ್ ಚಾನೆಲ್ ನೋಡಿದ ಪ್ರಕಾರ ಬಾಳೆಯಿಂದ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಭಾಳ ಹೇರಳವಾಗಿ ಸಿಗ್ತದಂತ ಗೊತ್ತಾಯಿತು. ನುಗ್ಗೆ ಗಿಡದಿಂದ ನ್ಯೂಟ್ರಿಷನ್ ಸಾರಜನಕ ಭಾಳ ಹೇರಳವಾಗಿ ಸಿಗ್ತದಂತ ಗೊತ್ತಾಯ್ತು. ಈಗ ನಾನು ತಯಾರಿಸಿರ್ತಕ್ಕಂಥ ಎಲ್ಲ ಗೊಬ್ಬರಗಳಲ್ಲಿ ಬೆಲ್ಲ ಮಿಕ್ಸ್ ಇದ್ದೇ ಇರುತ್ತೆ. ಅದು ನಾನು ಸ್ಪ್ರೇ ಕೊಡ್ತೀನಲ್ಲ ಅದರಿಂದ ಕ್ಯಾಲ್ಸಿಯಂ ಸಿಗ್ತದಂತ ಗೊತ್ತಾಯ್ತು. NPK ಸಿಕ್ಮೇಲೆ ಬೇರೆ ಏನು ಬೇಡ ಅನ್ನೋದು ಗೊತ್ತಾಯಿತು. ಅದನ್ನ ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿದೆ. ಗುಂಪು ಬಾಳೆ ಪ್ರಾಕ್ಟೀಸ್ ಮಾಡೋಕ್ಕೂ ಬೈದಿರೋದೇ ಕಾರಣ, ಹೊಲ ಮಾಡೋಕ್ಕೆ ಜನರು ಬೈದಿರೋದೇ ಕಾರಣ, ನಾನು ಇವತ್ತು ಹಿಂಗೆ ನಿಂತಿರೋದಕ್ಕೆ ಜನರು ಬೈದಿರೋದೇ ಕಾರಣ. ಎಷ್ಟು ಫೇಲ್ ಆಗಿನೋ ಅಷ್ಟು ಸಕ್ಸಸ್ ಆಗಿದೆ. ಅವಾಗ ನಾನು ಬಿಸ್ನೆಸ್ ಮಾಡಬೇಕಾದ್ರೆ ಯಾರು ಮಾಡಲಾರ್ದೇ ನಾನು ಬಿಸ್ನೆಸ್ ಮಾಡ್ತಿದ್ದೆ. ಕೊಟ್ಟೂರಲ್ಲಿ 33 ಬಿಸ್ನೆಸ್ ಮಾಡಿನಂತಂದರೆ ಅದು ಹೆಂಗೆ ಸಾಧ್ಯ ಅಂತ ಎಲ್ಲರೂ ಅಂತಾರೆ. ನಾನು ಮಾಡ್ತಿದ್ದೆ 3 ವರ್ಷ ಬಿಸ್ನೆಸ್. ಅದನ್ನು ಯಾವುದೇ ಹೊಸದಾಗಿ ಮಾಡಿದರೆ ಅದನ್ನ ಎಷ್ಟು ಲಕ್ಷ ಹಾಕಿಲ್ಲ, ಅದು 3 ವರ್ಷ ಮಾಡ್ತಿದ್ದೆ. ಯಾವಾಗ ಚೆನ್ನಾಗಾಯ್ತು ಅಂತ ಅಂದುಕೊಂಡಿದ್ದು ಮಾಡಿಬಿಟ್ಟಿದ್ದೆ. ವ್ಯವಹಾರದಲ್ಲಿ ಹೆಂಗಪ್ಪ ಅಂತಂದರೆ ಸಲಿಗೆ ಆಯ್ತಂದ್ರೆ ಆ ಬಿಸ್ನೆಸ್ ಲಾಸ್ ಆಗ್ತದೆ. 4 ಜನ ಯಾವಾಗ ಪರಿಚಯ ಆದ್ರೆ ರೊಕ್ಕದ ವ್ಯವಹಾರ ಕೊಡ್ತೀನಿ ಮಾಡ್ತೀನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಆ ವ್ಯವಹಾರ ಕುಂಠಿತಗೊಳ್ತಾ ಹೋಗ್ತದೆ. ಅದಕ್ಕೋಸ್ಕರ ಅದು ಮಾರಿಬಿಡ್ತಿದ್ದೆ, ಮತ್ತೆ ಹೊಸ ಬಿಸ್ನೆಸ್ ಮಾಡ್ತಿದ್ದೆ. ಎಲ್ಲರೂ ನನಗೆ ಬೈತಿದ್ರು, ಸ್ಟಾರ್ಟ್ ಮಾಡೋಕ್ಕಾದ್ರೆ ಬೈತಿದ್ರಲ್ಲ, ನನಗೆ ಅಷ್ಟಿಷ್ಟು ಖುಷಿ ಆಗ್ತಿತ್ತಲ್ಲ, ಅದನ್ನು ಹೇಳ್ಕೊಳ್ಳಂಗಿಲ್ಲ. ಯಾಕೆ ಅಂತ ಅಂದರೆ ಇದು ಯಾರಿಗೂ ಗೊತ್ತಿಲ್ಲ ಅಂತ ವಿಚಾರ. ನನಗೆ ಎದಕ್ಕೆ ಖುಷಿ ಆಗ್ತದೆ, ನಮ್ಮಮ್ಮರಿಗೂ ನಾನು ಪ್ರತಿ ಸರಿ ಕೇಳ್ಕೊಂಬರೋದಿಲ್ಲ, ಏನೂ ಮಾಡ್ತಿದ್ದೆಲ್ಲ. 11 ರೂಪಾಯಿ ಖರ್ಚ್ಕೊಂಡು ಅವ್ರ ಟೈಮಿಗೆ ಬಂದು ನಮ್ಮ ತಾಯಿಯರು ಕೇಳ್ಕೊಂಬರ್ತಿದ್ರು. ಅದಕ್ಕೆ ಒಂದು ಕಾಯಿ, 2 ಬಾಳೆಹಣ್ಣು, 1 ಉದ್ದಿ ಕಡೆ ಅಷ್ಟೇ. ಪೂಜೆ ಅವ್ರ ಹೆಸರು ಮಾಡ್ತಿದ್ದು, ಕೊಟ್ರೇನ್ ಫೋಟೋ ಇಟ್ಟು ಆ ಪೂಜೆ ಸ್ಟಾರ್ಟ್ ಮಾಡಿ ನಮ್ಮಮ್ಮನೇ ಫಸ್ಟ್ ಬೈತಿದ್ದು, ನೀನು ಏನು ಮಾಡ್ತಿಲ್ಲ ಅಂತಂದರೆ. ಎಲ್ಲ ಬಿಸ್ನೆಸ್ಗಳು ಎಷ್ಟು ಬೈದಾರೋ ಅಷ್ಟೇ ಸಕ್ಸಸ್ ಕಂಡಿದ್ದೀನಿ. ಎಲ್ಲರೂ ಊಹೆನೂ ಮಾಡೋಕ್ಕಾಗಲಾರ್ದಂಗೆ ಒಂದು ದಿನಕ್ಕೆ 3.5 4 ಲಕ್ಷ ರೂಪಾಯಿ ದುಡ್ಡು ನೋಡಿರೋದು ನಾನು. 35 50 ಜನ ನನ್ನ ಹತ್ರ ಕೆಲಸ ಮಾಡ್ತಿದ್ರು. ಒಂದು ಸಣ್ಣ ಮಾಹಿತಿ ಹೇಳೋಕೆ ಇಷ್ಟಪಡ್ತೀನಿ. ಅದು ಇವತ್ತಿಗೆ ಅವ್ನು ಯಾಕೆ ನನ್ನ ಫ್ರೆಂಡನ್ನು ನಾನು ಹೇಳ್ತೀನಿ ಆ ಮಾತು ಅಂತಂದರೆ, ನಮ್ಮದ್ರಲ್ಲಿ ಕ್ಲಾಸಲ್ಲಿ ನಂಬರ್ 1 ಸ್ಟೂಡೆಂಟ್ ಅವನು. ಇವತ್ತಿನ ನಾನು ಓದಿದ SSLC ತನಕ, ನಾನು SSLC ಫೇಲ್ ಆಗಿರೋದು, ಓದಿದ SSLC ತನಕ ಅವ್ನು ನಂಬರ್ 1. ಅವನು ಮುಂದೆ ಕುಂತು ಬರಿತಿದ್ದಾಗ ಅವನಿಗೆ ಕಾಲಿಲ್ ಒದಿತಾ ಇದ್ದೆ ನಾನೀಗ. ಬರೀದ್ ನಾನು ಪಾಸ್ ಹಾಕಿ. ಇವರು RMB ಸರ್ ಅಂತಂದ್ರೆ ಇವ್ರದ್ರ ಇದಾರಲ್ಲ, ಅವ್ರ ಟ್ಯೂಷನ್ ಹೋಗಿದ್ವಿ, ದುಡ್ಡು ಕಟ್ಟಕ್ಕೆ ಆಗ್ತಿದ್ದಿಲ್ಲ ನಮ್ಮ ಕೈಲಿ. ಇವರು ಭಾಳ ವಿದ್ಯಾದಾನ ಭಾಳ ಮಾಡಿದ್ದಾರೆ ನಮ್ಮೂರಲ್ಲಿ. ಇವರು ಅಲ್ಲಿ ಫೀಸ್ ಕಟ್ಟಕ್ಕಾಗಲ್ಲ, ಅದು ಅರ್ಧಂಬರ್ಧನೇ. ತೋರ್ಸಲಿ ಅಂತಂದೇಳಿ ಎಷ್ಟು ಇದು ಮಾಡಿದ್ರು ಒಂದು ತೋರಿಸ್ತಿದ್ದಲ್ಲ ಸರಿಗೆ, ನಾವು ಫೇಲ್ ಆಗೋದು ತಪ್ತಿದ್ದೆ, ಮತ್ತೆ ಶಾಲೆ ಓಡಿಸೋಣ ತಪ್ತಿದ್ದಿಲ್ಲ. ಹಂಗಾಗಿ ಲಾಸ್ಟಿಗೆ ಅವನಿಗೋಸ್ಕರ ಫ್ಯಾಕ್ಟ್ರಿ ನಾನು ಕಟ್ಟಿಸಿ ಅವನಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ನಿಗೆ ಕೆಲಸಕ್ಕೆ ಇಟ್ಕೊಂಡಿದ್ದೆ. ಅವನಿಗೆ ಇವತ್ತಿಗೂ ಕೆಲಸ ಸಿಕ್ಕಿಲ್ಲ ಅಂತಾರು. ಒಂದು ನನ್ನ ಹತ್ರ ಟೋಟಲ್ 175 180 ಜನ ಕೆಲಸ ಮಾಡಿ ಹೋಗಿದ್ದಾರೆ. ಎಲ್ಲರದ್ದು ಸಂಕಟ ಒಂದೇ, ನಾವು ಓದೀವಿ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರು ಅದನ್ನು ಬಿಡಬೇಕು, ಮುಂದಕ್ಕೆ ಬರಬೇಕು. ನಮಗೆ 108 ದಾರಿ ಸರ್. ಫೇಲ್ ಆಗಿರೋ ಚಾನ್ಸ್ ಏನಂತಂದರೆ ನಮಗೆ ಒಂದು ಅವಮಾನ ಇರಲ್ಲ. ಒಂದು ಮೊದಲಿದ್ದಾನೆ ದಂಡ ಪಿಟ್ಟುಗಳು ಬೆಳೆದಿರ್ತೀವಿ. ಎರಡನೇದು ಬೈಸ್ಕೊಂಡು ಸಾಕಾಗಿರುತ್ತಲ್ಲ, ಅದು ನಮಗೆ ಭಾಳ ಪ್ಲಸ್ ಪಾಯಿಂಟ್. ಯಾಕೆ ಹೇಳು, ಫಸ್ಟಿಗೆಲ್ಲ ಓದಕ್ಕೆ ಬರೋಕೆ ಬೈಲಾರ್ದಂಗೆ ಇರ್ತದೆ. ಮೂರನೇ ನಾವು ಏನಾರು ಮಾಡೋಕೆ ಇವ್ರೇನು ಮಾಡ್ತಾರೆ ಅಂದ್ರೆ ಇವು ಯಾವ ತಲೆನೇ ಕೆಡಿಸಿದ್ದಾರೆ. ಯಾಕಂದ್ರೆ ಮೊದಲಿದ್ದಾನು ಬೈಸ್ಕೊಂಡು ಬಂದಿರ್ತೀವಲ್ಲ, ಅದು ನಮಗೆ ಎಫೆಕ್ಟೇ ಆಗಲ್ಲ. ಅವೆಲ್ಲ ನೆಗೆಟಿವ್ ಅಂತ ಥಿಂಕ್ ಮಾಡಿರೋರು ಎಲ್ಲರೂ ಇವತ್ತಿಗೂ ಹಂಗೆ ಇದ್ದಾರೆ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಸತ್ತೇ ಹೋಗಿದ್ದಾರೆ, ಇವತ್ತಿಗೂ ಕೆಲಸ ಸಿಕ್ಕಿಲ್ಲ, ಇನ್ನು ಮದುವೆ ಆಗಿಲ್ಲ, ಏನಿಲ್ಲ. ಬಟ್ ನಾವು ಏನೇನು ಮಾಡಿದ್ದೀವೋ ಎಲ್ಲದರಲ್ಲೂ ಸಕ್ಸಸ್ ಹಾಕ್ಯಂತನೂ ಬಂದಿದ್ದೀವಿ, ಚೆನ್ನಾಗೂ ಆಗೈತೆ. ಆಮೇಲೆ ನಂದೊಂದು ವಿಚಿತ್ರ ಅಭ್ಯಾಸ ಏನಂದರೆ, ಯಾರು ಮಾಡಲಾರ್ದೆ ನಾನು ಮಾಡಬೇಕು. ಅದು ಒಳ್ಳೆಯದು. ನಾನು ಮೊದಲಿದ್ದನು ನಾನು ಅದನ್ನು ಯಾಕೆ ಅಂತಂದರೆ, ಅದಷ್ಟು ನನ್ನ ಜೀವನದಲ್ಲಿ ಅಷ್ಟು ನೋವು ಕೊಟ್ಟಿದೆ ಪ್ರಪಂಚ. ನನ್ನ ಊಟ ಕುಂತಾಗೂ ಕಿತ್ಕೊಂಡು ಕಳಿಸಿದ ಸಮಾಜನೂ ಇದೆ. ಆಮೇಲೆ ಬಟ್ಟೆಗೋಸ್ಕರ ನಮ್ಮ ತಾಯಿಯವರು 2 ವರ್ಷಗಟ್ಟಲೆ ತನ್ನ ಸೀರೆ ಹರಿದು ನನ್ನ ಬಟ್ಟೆ ಹೊಲಿಸಿರೋದು ನಮ್ಮ ತಾಯಿಯರು ಇದ್ದಾರೆ. ನನಗೆ ಬಟ್ಟೆ ತಗೊಳ್ಳಾರ್ದಂಗೆ ನಾವೆಲ್ಲೆಲ್ಲ ನಮ್ಮ ಊರಲ್ಲಿ ಫಂಕ್ಷನ್ ಆದ್ರೆ ಟಿಫಂಬಸ್ ತಗೊಂಡು ಹೋಗ್ತಾ ಇದ್ದೆ ನಮ್ಮ ತಮ್ಮರಿಗೋಸ್ಕರ, ಊಟ ತರೋಕ್ಕೋಸ್ಕರ. ಅಲ್ಲಿ ಬೆತ್ತ ತಗೊಂಡು ಹೊಡೆದಿರೋರು ಇದ್ದಾರೆ. ಒಂದು ತಿಂಗಳಿಗೆ 5 ರೂಪಾಯಿ ಕೂಲಿಯಾಗಿ ಮಾತಾಡಿ ದುಡ್ದದ್ದು ಇದೆ. 2 ವರ್ಷ ಅನ್ನನೇ ನೋಡ್ಲಾರ್ದಂಗೆ ನಮ್ಮ ಮನೆ ಜೀವನ ಸಾಗಿದೆ. ಅನ್ನನೇ ಇಲ್ಲ, ಬರೀ ಜೋಳದ ರೊಟ್ಟಿ, ಹಸೆಕಾಯಿ, ಉಪ್ಪು, ಇಷ್ಟೇ 2 ವರ್ಷ ತಿಂದಿರೋದು. ಇವೆಲ್ಲವೇ ನನಗೆ ಫೌಂಡೇಶನ್. ಇವೆಲ್ಲ ಆಗಿದ ಮೇಲೇ ದುಡಿಬೇಕಂತ ಛಲ ಹುಟ್ಟಿದ್ದು. ದುಡ್ದೇನೂ ಕೂಡ ಅದ್ರ ಖರ್ಚು ಮಾಡೋದು ಬರಲಿಲ್ಲ. ದಾನ ಧರ್ಮ ಜಾಸ್ತಿ ಆಯಿತು. ಒಂದು 250-300 ಜನ ನನಗೆ ಗೊತ್ತಿದ್ದಷ್ಟು ಇದು ನಾನು ಎಲ್ಲಿ ಹೇಳ್ಕೊಂಡಿಲ್ಲ, ಇವತ್ತು ಹೇಳ್ಕೊಳ್ತಾ ಇದ್ದೀನಿ. ಒಂದು 200 ಜನ ಮನೆ ಕಟ್ಸಿದ್ದಾರೆ. 2,500 ಜನರಿಗೆ ನಾನು ಬಿಸ್ನೆಸ್ ಐಡಿಯಾ ಕೊಟ್ಟಿದ್ದೀನಿ, 1 ರೂಪಾಯಿ ತೊಗೊಂಡಿಲ್ಲ. ಆಮೇಲೆ ಕಡೆಗೆ ನಂದೊಂದು ಅಭ್ಯಾಸ ಏನಂತಂದರೆ, ನನ್ನ ಹತ್ರ ದೇವ್ರು ಕೊಟ್ಟಿರೋಷ್ಟು ಟ್ಯಾಲೆಂಟ್ ಐತಿ.
ಕೆಲವ್ರು ಭಾಳ ಓದಿರ್ತಾರಲ್ಲ ಅವ್ರ ಹತ್ರ ಟ್ಯಾಲೆಂಟ್ ಭಾಳ ಇರ್ತೈತಿ. ಅವ್ರು ಏನಾರು ಮಾಡಕ್ಕಂದ್ರೆ ಅವ್ರಿಗೆ ನಾನು ದುಡ್ಡು ಕೊಡ್ತಾ ಇದ್ದೆ. ನೀನು ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡಿಬಿಡು ಅಂತಂದೆ. ನೀನು ತಿಳಿದಂಗೆ ದುಡ್ಡು ಕೊಡ್ತಾ ಹೋಗು. ನನಗೆ ಯಾವತ್ತಿಗೂ ಹಾಳಾಗಿರಬಾರ್ದು, ಅವ್ನು ಯಾವತ್ತಿಗೂ ಯಜಮಾನ ಆಗಲೇಬೇಕು. ಅದು ನಾನು ಬದುಕೋದು ದೊಡ್ಡದಲ್ಲ, ನನ್ನಿಂದ 4 ಮಂದಿ ಬದುಕಕ್ಕಂಥದ್ದು ಮಾಡಿದ್ದು. ಇದನ್ನು ಮಾಡಿದಾಗ ಆಗಿದ್ದು ಅಷ್ಟೇ ಸರ್. ಹೆಂಗೂ ಬರೋದು ತಪ್ಪಲ್ಲ ಅಂತಂದೇಳಿ ಒಂದೊಂದೇ ಬೆಳೆಸಂತ ಬಂದು ಇವತ್ತು ಹಿಂಗಾಗಿದೆ. ಆಮೇಲೆ ಒಂದು ಪೈಸೆ ನಾನು ಖರ್ಚಿಲ್ಲ. ನಾನು ಮಾಡಿರ್ತಕ್ಕಂಥ ಗೊಬ್ಬರಗಳು ಏನಂತಂದರೆ ಅದೇ ನಾನು ಯೂಟ್ಯೂಬ್ನಲ್ಲಿ ನೋಡಿದಾಗ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಮಾಡಿದ್ದೀನಿ, ಒಂದು ಫಿಶ್ ಅಮಿನೋ ಆ್ಯಸಿಡ್ ಮಾಡಿದ್ದೀನಿ, ಒಂದು ಕೊಳ್ತರ ಅಂತಕ್ಕಂಥ ಎಲ್ಲ ಒಂದು ಸೇರಿ ಗ್ರೋ ಪ್ರಮೋಟರ್ ಮಾಡಿದ್ದೀನಿ. ಅಲ್ಲಿ ಏನು ತೋರಿಸಿದಲ್ಲ ಅದನ್ನಷ್ಟೇ ಮಾಡಿದ್ದೀನಿ. ಇನ್ನು ಹುಡುಕಿ ಜಾಸ್ತಿ ಏನು ಶ್ರಮ ಪಟ್ಟಿಲ್ಲ. ನನಗೆ ಹೇಳಿದ್ದು 100ಕ್ಕೆ 100 ಸತ್ಯ ಏನಂತಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಇದೆ ಅಂತ ನನಗೆ ಪ್ರೂಫ್ ಇದೆ. ಎಲ್ಲರೂ ತಿಳ್ಕೊಂಡ್ರೆ ನೀರು ಬಿಟ್ಟರೆ ಚೆನ್ನಾಗಿ ಬೆಳೆ ಬೆಳೀತಪ್ಪ ಅನ್ನೋಷ್ಟು ದೊಡ್ಡತನ ಬೇರೆ ಅದರಲ್ಲೇ. ಬೇಸಿಗೆಯಲ್ಲಿ ನಾನು ಕೊಡ್ತಿದ್ದು 10 ದಿನಕ್ಕೆ ಒಂದ್ಸರಿ ನೀರು ಸರ್. ನನಗೆ ತೋಟಕ್ಕೆ 43 ಡಿಗ್ರಿ ಟೆಂಪ್ರೇಚರ್ ಇದ್ದಾಗ ನಾನು 10 ದಿನಕ್ಕೆ ಒಂದ್ಸರಿ ನೀರು ಕೊಟ್ಟಿದ್ದೀನಿ. ಏನೇನೂ ಫರ್ಕ್ ಆಗಿಲ್ಲ. ಇನ್ನು ಇನ್ಕಮ್ ಲೆಕ್ಕಕ್ಕೆ ಬಂದರೆ ನಾನು ಬಿಸ್ನೆಸ್ ಅಲ್ಲಿ ಒಂದೇ ಯಾವತ್ತೂ ಮಾಡಿಲ್ಲ, ಇಲ್ಲಾದರೂ ಒಂದೇ ನಾನು ಮಾಡಲ್ಲ. ಇನ್ನೂ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಅದು ಓಡಾಡ್ತಾ ಇದ್ದಾವೆ. ಇನ್ನು ಪ್ರೊಸೆಸ್ ಭಾಳ ಐತಿ ಇಲ್ಲಿನ ಮಾಡೋದು. ಡೈಲಿ ಇನ್ಕಮಿಗೆ ಮೊಟ್ಟೆದು ಮಾಡ್ಕೊಂಡಿದ್ದೀನಿ ಸರ್ ನಾನು. ಅದು ಪರವಾಗಿಲ್ಲ, ಮನೆ ಜೀವನ ನಡೆಯುತ್ತೆ. ಮೇಕೆಗಳು ಇದ್ದಾವೆ, ತಿಂಗಳ ಇನ್ಕಮಿಗೆ ರೇಷ್ಮೆ ಇದೆ, ಬಾಳೆನೂ ಇದೆ. ಗುಂಪು ಬಾಳೆ ಮಾತು ನಿಮ್ಮೆಲ್ಲರಿಗೆ ಹೇಳ್ಬೇಕಂದ್ರೆ ದಯವಿಟ್ಟು ಮಾಡಿ. ನಮ್ಮ ತರ ದುಡ್ಡಿಲ್ಲ ಅನ್ನೋರು ಏನು ಮಾಡೋಕೆ ಹೋಗ್ಬೇಡ್ರಿ, ಬಾಳೆ ಮಾಡಿ, ಗುಂಪು ಬಾಳೆ ಮಾಡಿ. ಇಲ್ಲ ಸರ್, ಇನ್ನೊಂದು ಹೇಳ್ತೀನಿ ಕೇಳ್ರಿ. ಇಸ್ರೇಲ್ ಮಾದರಿನ ಅದು ಅಳವಡಿಸ್ಕೊಳ್ರಿ ರೈತರು. ಕೊರಿಯನ್ ಸಿಸ್ಟಮ್ನ ಅಳವಡಿಸ್ಕೊಳ್ರಿ. ಆಮೇಲೆ ಇಲ್ಲಿ ನಮ್ಮ ಸಾಹೇಬ್ರದಾರಲ್ಲ, ಇವರು ಒಂದು 2 ಮಾತಿಗೆ ನಾನು ಭಾಳ ಚಿರಋಣಿ ಆಗಿದ್ದೀನಿ. ಯಾಕಂತ ಬಂದರೆಲ್ಲರಿಗೆ ಗೊಬ್ಬರ ಇಲ್ದಾಗ ಹೆಂಗೆ ಬೆಳೆಯಕ್ಕಂತ ಹೇಳಿದ್ ನಾ ಅವ್ರು ಭಾಳ ದೊಡ್ಡ ಮಟ್ಟದಾಗ ಮಾಡ್ಯಾರ. ನಾನು ಅದ್ರಾಗ ಅವ್ರು 5% ನಾನು ಮಾಡಿಲ್ಲ. ಇದೆ ನಾನು ಫಸ್ಟಿಗೆ ಬಂದ್ಕೂಡ ಅದಕ್ಕೆ ಇಷ್ಟು ಜನ ಸೇರಿದ ಅನ್ಕೂಲ ನಾನು ಹೇಳಿದ್ ಒಂದೇ ಭಂಡಾರನೇ. ದಯವಿಟ್ಟು ರೈತರಲ್ಲಿ ನಮ್ದೊಂದು ಮನವಿ. ಆಮೇಲೆ ನಮ್ದೇನಾರ ಒಂದು ಒಕ್ಕೂಟ ಚೆನ್ನಾಗಿ ಚೆನ್ನಾಗಾದ್ರಪ್ಪ ಅಂದ್ರೆ ಸರ್ಕಾರ ಇಡ್ಬೋದು. ನಮ್ಮ ಸಾವಯವ ಕೃಷಿಗೋಸ್ಕರ ಒಂದು ಮಾರುಕಟ್ಟೆಯನ್ನು ದಯವಿಟ್ಟು ಕಲ್ಪಿಸಿಕೊಡ್ರಿ ಅಂತಂದೇಳಿ ನಾವೇ ಸಲ್ಲಿದ್ರೆ ನಾವು ಸರ್ಕಾರ ಹತ್ರ ಹೋಗೋಕೆ ಚಾನ್ಸ್ ಇಲ್ಲ. ನಮ್ದು ನಾವು ಮಾರ್ಕೆಟ್ ಯಾವತ್ತು ತಿಂತೀವೋ ನಂದೆಲ್ಲ ಓನ್ ಮಾರ್ಕೆಟಿಗೆ ಒಂದು 80% ಆಯ್ತು. ನನ್ನ ಮಕ್ಕಳು ದಿನ ಸಾಯಂಕಾಲ ಹೋಗ್ತಾರೆ 1 ತಾಸು. ಶನಿವಾರ ಭಾನುವಾರ ದಿನ ಅಂಗಡಿ ಮಾಡ್ಕೊಂತಾರೆ. ಅವ್ರು ಕೈಲಾಯ್ದು ನಾನು ತೆಗಿದ್ದು ಅವ್ರು ಮಾರ್ತಾರೆ. ಇಲ್ಲ ಸರ್, ಸ್ಪೆಷಲ್ ಪ್ರೋಗ್ರಾಮ್ ಬಂದಿರೋದು ಸರ್. ಅದು ನಿನ್ನೆ ರಾತ್ರಿ ಫಿಕ್ಸ್ ಆಗಿದೆ. ಏನು ಮಾಡ್ತಾರೆ ಮಾರ್ಕೆಟಿಂಗ್ ಲಿಂಕ್ ಇದೆ, ಲೋಕಲ್ ಇದೆಯಾ ಬೇರೆ ಕೊಟ್ಟರು ಸರ್, ಕೊಟ್ಟರು ಅಷ್ಟೇ.